ಸೊ ಹಾಗಾಗಿ ಆ ಒಂದು ಗಣೇಶ ಮುಖ್ಯಾಲಯ ಅಂತಕ್ಕಂಥದ್ದು ಅರಸನಗುಡ್ಡೆನಲ್ಲಿ ಇದೆ. ಆ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿಬ್ಬರೂ ಸಹ ಅದೇ ಭರತನಾಟ್ಯವನ್ನೇ ತಮ್ಮ ವೃತ್ತಿ ಜೀವನವನ್ನಾಗಿ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಕಲಿಸ್ತಾ ಇರ್ತಕ್ಕಂತಹ ಭಾವನಾ ಗಣೇಶ್ ಅವರು ಹಾಗೂ ಗಣೇಶ್ ಅವರು ಇವತ್ತು ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಶಾಲೆಯಲ್ಲಿ ಬಂದು ಅವರ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಡ್ತೀವಿ ಅಂತ ಕೇಳ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಮಕ್ಕಳ ಪರವಾಗಿ ಉತ್ಪೂರ್ವಕವಾಗಿರ್ತಕ್ಕಂತಹ ಒಂದು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಸೊ ಮೇಡಮು ಭಾವನಾ ಗಣೇಶ್ ಅಂದ್ಬಿಟ್ಟು ಅವರು ಗಣೇಶ್ ಅಂದ್ಬಿಟ್ಟು ಸೊ ಇಬ್ಬರು ಸಹ ಈ ಒಂದು ಎಲ್ರಿಗೂ ಭರತನಾಟ್ಯವನ್ನ ಹೇಳ್ಕೊಡ್ತಾ ತಮ್ಮ ವೃತ್ತಿ ಜೀವನದಲ್ಲಿ ಮಕ್ಕಳು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಸೊ ಹಾಗಾಗಿ ಅವರು ನಮ್ಮ ಶಾಲೆಗೆ ಬಂದಿರೋದು ನಮ್ಗೆಲ್ಲರಿಗೂ ಪುಣ್ಯ. ಸೊ ಬಟ್ ಏನೋ ಒಂದು ಅನ್ಕನ್ವೀನಿಯನ್ಸ್ ಆಗ್ತಾ ಇದೆ ಕರೆಕ್ಟ್ ನನಗೂ ಗೊತ್ತಾಗಿಲ್ಲ. ಸೊ ಹಾಗಾಗಿ ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕು ಅಂತ ನಾನು ನಮ್ಮನ್ನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ತೆ. ನಮಸ್ತೆ ನಮಸ್ತೆ ಕೈ ಜೋಡಿಸಿ ನಮಸ್ತೆ. ನಮಸ್ತೆ ಅಂತ ಹೇಳಿದ್ರೆ ನಮಸ್ತೆ ಹೇಳ್ಬೇಕು. ನಮಸ್ತೆ ಕೈ ಜೋಡಿಸಿ ನಮಸ್ತೆ. ನಮ್ಮ ದೇಶ ಯಾವುದು? ಹೌದು, ಭಾರತ ದೇಶ ಅಲ್ವಾ? ಭಾರತದ ಸಂಸ್ಕೃತಿ ಏನು? ಸಂಸ್ಕೃತಿ ಅಂದ್ರೆ ಏನು? ನೀವು ನೋಡಿದ್ರ ಬೋರ್ಡ್? ಇವತ್ತು ಏನಿದೆ ಬೋರ್ಡ್ ಅಲ್ಲಿ? ಸಂಸ್ಕೃತಿ ಮತ್ತೆ ಸಂಸ್ಕಾರ. ಏನು ಹಾಗೆ? ಸಂಸ್ಕೃತಿ ಅಂದ್ರೆ ಏನು, ಸಂಸ್ಕಾರ ಅಂದ್ರೆ ಏನು? ಯಾರಿಗಾನ ಗೊತ್ತಾ? ವಾಟ್ ಇಸ್ ಸಂಸ್ಕಾರ? ಸಿಂಪಲ್ ಆಗಿ ನಿಮ್ ಭಾಷೆಯಲ್ಲಿ ಹೇಳೋದಿದ್ರೆ ಇಟ್ ಇಸ್ ಒಳ್ಳೆತನ, ಒಳ್ಳೆಯವರಾಗಿ ಇರೋದು. ಆಯ್ತಾ? ಮನುಷ್ಯನನ್ನ ಒಳ್ಳೆತನವಾಗಿ ನೋಡೋದು. ಓಕೆನಾ? ಸಂಸ್ಕೃತಿ ಅಂದ್ರೆ ಏನು? ಏನೇನು ಹಬ್ಬ ಮಾಡ್ತೀವಲ್ವಾ ನಾವೆಲ್ಲರೂ? ಓಕೆ, ಎಲ್ಲರಿಗೂ ಕಾಮನ್ ಹಬ್ಬ, ಇಷ್ಟ ಆಗೋ ಹಬ್ಬ ದೀಪಾವಳಿ ಹಬ್ಬ ಅಲ್ವಾ? ದೀಪಾವಳಿ ಹಬ್ಬಕ್ಕೆ ಏನ್ ಮಾಡ್ತೀವಿ ನಾವು? ಸ್ವೀಟ್ಸ್ ಮಾಡ್ತೀವಿ. ಆಮೇಲೆ ಪಟಾಕಿ ಹಚ್ತೀವಿ. ಪಟಾಕಿ ಹಚ್ಚೋದು ಸರಿನಾ? ಆದ್ರೂ ಹಚ್ತೀವಿ, ಇಲ್ಲಾಂದ್ರೆ ಬೋರ್ ಆಗ್ಬಿಡತ್ತೆ ದೀಪಾವಳಿ ಹಬ್ಬ ಅಲ್ವಾ? ಆಮೇಲೆ ದೀಪಗಳನ್ನ ಹಚ್ತೀವಿ, ಕಜ್ಜಾಯ ಮಾಡ್ತಾರೆ ಮನೆಯಲ್ಲಿ ಅಲ್ವಾ? ಲಕ್ಷ್ಮೀ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದ್ ತರ ಮಾಡ್ತಾರೆ ಹಬ್ಬ ಅಲ್ವಾ? ದಟ್ ಇಸ್ ಏನು? ಸಂಸ್ಕೃತಿ. ಅದು ಸಂಸ್ಕೃತಿ ಅಂದ್ರೆ. ಆಯ್ತಾ? ಈಗ ನಾನು ಹೇಳ್ತಾ ಇರೋದು ಹಬ್ಬದ ಬಗ್ಗೆ ಅಲ್ಲ. ಆಯ್ತಾ? ಭಾರತ ಅಂದ್ರೆ ನಮ್ಮ ದೇಶ ಏನಿದೆ, ಇಟ್ ಇಸ್ ವೆಲ್ ನೋನ್ ಫಾರ್ ಏನೋ ತುಂಬಾ ಹೆಸರುವಾಸಿ ಆಗಿರೋದು ನಮ್ಮ ರೂಟಿಂಗ್ ಅಂದ್ರೆ ಕಲ್ಚರಲ್ ರೂಟಿಂಗ್ ಬಗ್ಗೆ, ಸಂಸ್ಕೃತಿ ಬಗ್ಗೆ ಬಹಳ ಹೆಸರುವಾಸಿ ಆಗಿದೆ. ಭರತನಾಟ್ಯ ಆಗ್ಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಗ್ಲಿ. ಶಾಸ್ತ್ರೀಯ ಅಂದ್ರೆ ಏನ್ ಗೊತ್ತಾ? ತುಂಬಾನೇ ಶಾಸ್ತ್ರಬದ್ಧವಾಗಿ ಶಿಸ್ತಿನಿಂದ ಕಲಿಯುವಂಥದ್ದು ಅಂತ. ಈಗ ನೀವೆಲ್ಲ ಮೂವಿ ಸಾಂಗ್ಸ್ ನೋಡಿದೀರಾ ಅಲ್ವಾ? ಫಿಲಮ್ ಅಲ್ಲೆಲ್ಲ ಡಾನ್ಸ್ ಮಾಡೋದು ನೋಡಿದೀರಾ ಅಲ್ವಾ? ಅದ್ರಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗೋದೇನು? ಮ್ಯೂಸಿಕ್ ಏನೆ, ಫುಲ್ ರಿದಮೆಟಿಕ್ ಆಗಿ ಎಸ್ ಎಸ್ ಹಂಗೆ ಹಿಂಗೆ ಜಾಸ್ ತರ ಇರುತ್ತೆ ಅಲ್ವಾ? ಆದ್ರೆ ಅದೇ ತರ ಡಾನ್ಸ್ ನ ನೀವು ದೇವರ ಮುಂದೆ ಮಾಡ್ತೀರಾ? ಹಬ್ಬ ಹರಿದಿನ ಅಂದ್ರೆ ಮಾಡ್ತೀರಾ? ಮನೆಯಲ್ಲಿ ಮಾಡ್ತೀರಾ? ಇಲ್ಲ ಅಲ್ವಾ? ಸೊ ಅದೆಲ್ಲ ಸುಮ್ನೆ ನೋಡೋಕಷ್ಟೇ. ಅದೆಲ್ಲ ಸುಮ್ನೆ ನೋಡೋಕಷ್ಟೇ. ಹಾಗಾಗಿ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ನಾವು ತುಂಬಾ ರೂಟ್ ಮಾಡ್ಕೊಂಡು, ಅಂದ್ರೆ ಬೇರೂರಿಸ್ಕೊಂಡು ಶಾಸ್ತ್ರೀಯವಾಗಿ ನೃತ್ಯವನ್ನ, ಸಂಗೀತವನ್ನ ಕಲಿತಾ ಹೋದ್ರೆ ನಮ್ಮನ್ನ ನಾವು ಡೆವಲಪ್ ಮಾಡ್ಕೋಬಹುದು. ಎಷ್ಟೊಂದು ಸ್ಕಿಲ್ಸ್ ಇದೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಮಾತಾಡ್ತಾ ಇದ್ರೆ ನಿಮಗೆ ಬೋರ್ ಆಗತ್ತಲ್ವಾ? ಫಸ್ಟ್ ಒಂದು ಡಾನ್ಸ್ ನೋಡೋಣ, ಭರತನಾಟ್ಯ ನೋಡೋಣ. ಭರತನಾಟ್ಯ ಆಯ್ತಾ? ನಿಮಗೆ ಹಬ್ಬ ಗೊತ್ತಲ್ವಾ? ಅದಂತ ಭರತನಾಟ್ಯ ಅಂದ್ರೆ ಏನು ಅಂತ ನಮ್ಗೆ ಯಾರಾದ್ರೂ ಹೇಳ್ಬೇಕು. ನೀವು ಡಾನ್ಸ್ ನೋಡಿದ್ಮೇಲೆ ಹೇಳ್ತೀರಾ? ಲೆಟ್ ಅಸ್ ವೆಲ್ಕಮ್ ಅವರ್ ಕಿಡ್ಸ್. So they are doing a ಪುಷ್ಪಾಂಜಲಿ. ಪುಷ್ಪ ಅಂದ್ರೆ ಏನು? ಯಾರು ಹೇಳ್ತಾರೆ? ಪುಷ್ಪ ಅಂದ್ರೆ ಏನು? ಹೂವು. ವೆರಿ ಗುಡ್. ಅಂಜಲಿ ಅಂದ್ರೆ ಏನು? ಹೆಸರು. ವೆರಿ ಗುಡ್. ಬಟ್ ಅಂಜಲಿ ಅಂದ್ರೆ
ಹೆಸರಲ್ಲ ಇದು, ಇಲ್ಲಿ ಬೇರೆನೇ ಇದೆ. ಓಕೆನಾ? ಸೊ ಪುಷ್ಪಾಂಜಲಿ ಅಂದ್ರೆ ಏನು ಅಂದ್ರೆ ಕೈಯಲ್ಲಿ ಹೂವ ಇಟ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡಿ ಈಗ ಯಾವ ಡಾನ್ಸ್ ಮಾಡಿದ್ರು? ಯಾವ್ದು ಬಗ್ಗೆ ಡಾನ್ಸ್ ಮಾಡಿದ್ರು? ಯಾವ ದೇವರಿದ್ರು? ಗಣೇಶ. ಆಯ್ತಾ? ಏನ್ ನಿಮ್ ಹೆಸರು? ಖುಷಿ. ಯಾವ ಕ್ಲಾಸು? 3 ಕ್ಲಾಸ್ ಅಂದ್ರೆ 3rd ಸ್ಟ್ಯಾಂಡರ್ಡಾ? ಓಕೆ. ನಿಂಗೆ ಡ್ಯಾನ್ಸ್ ಅಂದ್ರೆ ಇಷ್ಟನಾ? ಇವಾಗ ಅವ್ರು ಮಾಡಿದ್ರಲ್ವಾ, ಯಾರೋ ಬಂದಿದ್ದಾರೆ ಆಯ್ತಾ, ಅವ್ರಿಗೆ ಮಾತಾಡಕ್ ಬರಲ್ಲ, ಏನು ಕೇಳಿಸಲ್ಲ ಆಯ್ತಾ, ನೀನ್ ಆಕ್ಷನ್ ಅಲ್ಲೇ ತೋರಿಸ್ಬೇಕು. ಹೆಂಗ್ ತೋರಿಸ್ತೀಯಾ? ಗಣೇಶನ್ ಹಬ್ಬ ಇವತ್ತು ಅಂತ ಹೆಂಗ್ ಹೇಳ್ತೀಯಾ? ಟ್ರೈ ಮಾಡು. ಬರತ್ತಾ? ಯಾರು ಟ್ರೈ ಮಾಡ್ತೀರಾ? ಗಣೇಶನ್ ಹಬ್ಬ, ಗಣೇಶನ್ ಹೆಂಗ್ ತೋರಿಸ್ತೀರಾ? ಯಾರಲ್ಲಿ ತೋರಿಸ್ತೀರಾ? ಅಲ್ಲಿ ಕುತ್ಕೊಂಡು ಮಾಡ್ಬಾರ್ದು, ಇಲ್ಲೇ ಮಾಡ್ಬೇಕು. ಮಾಡ್ತೀಯಾ? ಮಾಡಿ ತೋರಿಸು.
ಏನ್ ನಿಮ್ ಹೆಸರು? ತಪ್ಪಾಳೆ ತಪ್ಪಬೇಕಪ್ಪ. ರಿಷಿಕ್ ಎಷ್ಟನೇ ಕ್ಲಾಸ್ ನೀನು? 4th ಸ್ಟ್ಯಾಂಡರ್ಡ್. ಹೆಂಗೆ ಗಣೇಶನ್ ಮಾಡ್ತೀಯ ತೋರಿಸು. ನನಗೆ ಗಣೇಶನ ಹೆಂಗ್ ತೋರಿಸ್ತೀಯ? ಗಣೇಶನ್ ಆಕ್ಷನ್ಸ್ ಮಾಡ್ಬೇಕು. ಹಾ, ಗಣೇಶ ಹಿಂಗ್ ಇಟ್ಕೊಂಡಿರ್ತಾನೆ. ಆಮೇಲೆ ವೆರಿ ಗುಡ್. ಆಮೇಲೆ ಸೊಂಡ್ಲಿ ಇರತ್ತಲ್ವಾ ಗಣೇಶನ್ಗೆ? ಸೊಂಡ್ಲ ಹೆಂಗ್ ಮಾಡೋದು? ಹಾ, ವೆರಿ ಗುಡ್. ಈಗ ಗಣೇಶನ್ನ ಡಾನ್ಸ್ ಅಲ್ಲಿ ಹೇಗ್ ಮಾಡಿದೀವಿ ಅಂತ ನೋಡೋಣ. ಫಸ್ಟ್ ಅಭಯ ಹಸ್ತ ಇಟ್ಕೊಂಡಿದ್ದಾನೆ ಗಣೇಶ, ಅಂದ್ರೆ ವರ ಕೊಡ್ತಾ ಇದ್ದಾನೆ. ಆಯ್ತಾ? ಕೈಯಲ್ಲಿ ಮೋದಕ ಇಟ್ಕೊಂಡಿದ್ದಾನೆ. ಗಣೇಶನ್ ಫೇವ್ರೆಟ್ ಅಲ್ವಾ? ನೀವಿಬ್ರು ಬನ್ನಿ, ಇಲ್ಲಿ ಬನ್ನಿ. ನೀವಿಬ್ರು ಇಲ್ಲಿ ಬನ್ನಿ. ಗಣೇಶ ಮೋದಕ ಇಟ್ಕೊಂಡಿದ್ದಾನೆ. ಎಲ್ಲರಿಗೂ ಮೋದಕ ಫೇವ್ರೆಟ್. ತಿಂದಿದ್ದೀರಾ ಮೋದಕನ? ಕಡುಬು ತಿಂದಿದ್ದೀರಾ? ಕಡುಬು, ಕರಕಡುಬು ತಿಂದಿದ್ದೀರಾ? ಕಜ್ಜಿಕಾಯಿ ತಿಂದಿದ್ದೀರಾ? ಕಜ್ಜಿಕಾಯಿ. ಕೈಯಲ್ಲಿ ಡಾನ್ಸ್ ಅಲ್ಲಿ ಏನ್ ತೋರ್ಸೋದು? ಕೈ ತುಂಬಾ ಕಜ್ಜಿಕಾಯಿ ಇದೆ. ಫೀಲ್ ಮಾಡ್ಬೇಕು ಅಂತ. ಕೈಯಲ್ಲಿ ಅಭಯ ಹಸ್ತ ಇದೆ, ಆಶೀರ್ವಾದ ಮಾಡ್ತಿದ್ದಾನೆ, ಕೇಳಿದ್ದೆಲ್ಲ ಕೊಡ್ತಾ ಇದ್ದಾನೆ. ಆಮೇಲೆ ಆಯ್ತಾ, ಇದು ಕಿವಿ, ಗಣೇಶನ್ಗೆ ಕಿವಿ. ಆಯ್ತಾ? ಇಲ್ಲಿ ಕೂತ್ಕೊಂಡಿದೆ ಪುಟಾಣಿ, ಇಲ್ಲಿ ಹಿಂಗೆ ಕೂತ್ಕೊಂಡಿದೆ. ಇಲ್ಲಿನೇ ಅಲ್ವಾ ವಾಹನ? ಮೂಷಿಕಾನೇ ಅಲ್ವಾ ವಾಹನ? ಈಗ ಇದು ಪಾಶ ಮತ್ತೆ ಅಂಕುಶ, ಗಣೇಶನ್ಗೆ ವೆಪನ್ಸ್. ಓಕೆನಾ? ಡಾನ್ಸ್ ಅಲ್ಲಿ ಹೀಗೆ ಮಾಡ್ತೀವಿ. ಡಾನ್ಸ್ ಅಲ್ಲಿ ಏನನ್ ಬೇಕಾದ್ರೂ ಕಮ್ಯುನಿಕೇಟ್ ಮಾಡ್ಬೋದು, ಮಾತಾಡ್ಬೇಕು ಅನ್ನೋದೇ ಇಲ್ಲ. ಥ್ಯಾಂಕ್ ಯು. ಡಾನ್ಸ್ ಅಲ್ಲಿ ನಮ್ಗೇನ್ ಗೊತ್ತಾ? ಮಾತಾಡ್ಬೇಕು ಅನ್ನೋದೇನು ಇಲ್ಲ, ಏನಾದ್ರೂ ಥ್ರೂ ಆಕ್ಷನ್ಸ್. ಇನ್ನೊಂದ್ ಸ್ವಲ್ಪ ಹೊತ್ತು ನಿಮ್ ಕೈಲೂ ಎಲ್ಲ ಡಾನ್ಸ್ ಮಾಡಿಸ್ತೀವಿ. ರೆಡಿ ಇರಿ. ವಾಯ್ಸ್ ಮಾಡ್ಬೇಕು. ಈಗ ಡಾನ್ಸ್ಗೆ ಯಾರು ದೇವತೆ? ಇವಾಗ ಚಾಮುಂಡೇಶ್ವರಿ ಅಂದ್ರೆ ತ್ರಿಶೂಲ ಎಲ್ಲ ಇಟ್ಕೊಂಡು ಸಿಂಹದ ಮೇಲೆ ಕೂತಿರ್ತಾಳೆ ಅಲ್ವಾ? ಗಣೇಶ ಅಂದ್ರೆ ಆನೆ ತಲೆ ಇರತ್ತೆ ಅಲ್ವಾ? ಇನ್ಯಾರು ದೇವ್ರಿದಾರೆ? ನರಸಿಂಹ ಅಂದ್ರೆ ಸಿಂಹದ ತರ ಇರ್ತಾನೆ ಅಲ್ವಾ? ಹಾಗೆ ಡ್ಯಾನ್ಸಿಗೆ, ಭರತನಾಟ್ಯ, ಈಗ ನಾಟ್ಯಕ್ಕೆ ಯಾರು ದೇವತೆ? ಯಾರು ದೇವ್ರು? ಈಶ್ವರ. ಈಶ್ವರಂದು ಇನ್ನೊಂದು ಫಾರ್ಮ್ ಏನು? ಇನ್ನೊಂದು ರೂಪ ಏನು? ನಟರಾಜ. ವೆರಿ ಗುಡ್. ನಟರಾಜ ಹೇಗಿರ್ತಾನೆ? ಕಾಲನ್ನ ಎತ್ತಿ ನಿಂತಿರ್ತಾನಲ್ವಾ? ಅಲ್ವಾ? ಸೊ ನಟರಾಜ ಬಾಯ್ ಆಗಲ್ಲ, ಬಾಯ್ ಆಗಲ್ಲ ನಟರಾಜ. ಹಾಗಾದ್ರೆ ಬಾಯ್ಸ್ ಎಲ್ಲ ಡಾನ್ಸ್ ಮಾಡ್ಬೇಕು. ಆಯ್ತಾ? ನಾನು ಹೇಳ್ಕೊಡ್ತೀನಿ, ನಗ್ಬಾರ್ದು. ಆಯ್ತಾ? ನಟರಾಜನೇ ಬಾಯ್ ಡಾನ್ಸ್ ಮಾಡ್ತಾ ಇದ್ದಾರೆ. ಪ್ಲೀಸ್ ನೀವೆಲ್ಲ ನೀವು ಸುಮ್ಮನೆ ಕೂತಿದ್ರೆ ಹೇಗೆ ಅಲ್ವಾ? ಮಾಡಿಸ್ತೀನಿ, ಹೇಳಿ ಮಾಡಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್. ಶಿವನ್ದು ಒಂದು ಡಾನ್ಸ್ ನೋಡೋಣ. ಶಿವನ್ ಡಾನ್ಸ್. ಆಯ್ತಾ? ಇದರಲ್ಲಿ ಒಂದು ಸ್ಪೆಷಲ್ ಮಾಡ್ತಾರೆ ಅವರು. ಕೈಯಲ್ಲಿ ಬೆಂಕಿ ಇಟ್ಕೊಂಡು ಡಾನ್ಸ್ ಮಾಡ್ತಾರೆ. ಆಯ್ತಾ? ನಿಮ್ಗೆಲ್ಲ ಇಷ್ಟ ಆಗತ್ತೆ. ಇಷ್ಟ ನೀವು ನೋಡ್ಬಿಟ್ಟು ಪ್ರೋಗ್ರಾಮ್ನ ಆಮೇಲೆ ನೀವು ನಂಗೆ ಅದೇನು ಅಂತ ಹೇಳ್ಬೇಕು. ಓಕೆನಾ? ಏನು?